ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ಅಪ್ಡೇಟ್ ಮಂಗಳ ಒಂದು ವಿಷಯ ತಂದಿದ್ದಾಳೆ. ಅದೇನಪ್ಪ ಅಂದರೆ, ಒಂದು ಊರಲ್ಲಿ ಒಬ್ಬರು 3 ಜನ ಅಣ್ಣ ತಮ್ಮಂದ್ರು ಇರ್ತಾರೆ. ಅವ್ರು ಒಂದೇ ತಾಯಿಗೆ ಹುಟ್ಟಿದವರು, ಹಾಲ್ನಂತವರು. ಅವ್ರು 3 ಜನ ಹೆಂಡ್ತಿರು, ಅಂದರೆ ಅವ್ರು ಮದುವೆ ಆಗಿರ್ತಾರೆ. ಅವ್ರು 3 ಜನನೂ ಒಂದೇ ಥರ ರೀ, ನಿಂಬೆಹಣ್ಣು. ಅರ್ಥ ಆಯ್ತಾ? ನಿಂಬೆಹಣ್ಣು. ಒಬ್ಬರು ಹಾಲನ್ನ ಜೋರು ಉರಿಲಿ ಕಾಯಕ್ಕಿಟ್ಟು ಆ ನಿಂಬೆಹಣ್ಣ ಹುಳಿ ಹಿಂಡಿ, ಅಂದರೆ ಗಂಡ ಹೆಂಡತಿ ಸಂಸಾರದಲ್ಲಿ ಹುಳಿ ಹಿಂಡಿ ಅದನ್ನು ಹಾಲನ್ನ ಒಡೆದು ಹಾಕ್ಬಿಟ್ಟು ಹಾಲನ್ನು ಚೆಲ್ಬಿಟ್ಟು ನಿಂಬೆಹಣ್ಣನ್ನು ವೇಸ್ಟ್ ಮಾಡ್ತಾರೆ. ಅದು ಒಬ್ಬರು. ಇನ್ನೊಬ್ರು ಏನು ಮಾಡ್ತಾರೆ, ಅದೇ ಹಾಲನ್ನ ಉರಿಯಲ್ಲಿ ಕಾಯಕ್ಕಿಟ್ಬಿಟ್ಟು ಅದೇ ಹುಳಿನ ಹಿಂಡಿಬಿಟ್ಟು ಕೋವನ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಜೀವನ ನಡೆಸ್ತಾರೆ. ಇನ್ನೊಬ್ಬರು 3ನೇವ್ರು ಇರ್ತಾರಲ್ಲ ರೀ, ಅದೇ ಹಾಲನ್ನ ಕಾಯಿಸ್ಬಿಟ್ಟು ಫಸ್ಟು ನೆಮ್ಮದಿಯಾಗಿ ಆರಿಸಿ ತಾಳ್ಮೆಯಿಂದ ಅದನ್ನು ಹೆಪ್ಪಾಕಿ ನಿಂಬೆ ಹುಳಿ ಬಿಟ್ಟು ಮೊಸರು ಮಾಡಿಕೊಂಡು ಹೆಪ್ಪಾಕ್ಕೊಂಡು ಮೊಸರು ಮಾಡಿಕೊಂಡು ಮೊಸರಿಂದ ಬೆಣ್ಣೆ ತೆಗೆದು ಬೆಣ್ಣೆಯಿಂದ ತುಪ್ಪ ತೆಗೆದು ಮಜ್ಜಿಗೆನೂ ಉಪಯೋಗಿಸ್ಕೊಂಡು A to Z ಲಾಭನ ತೊಗೊಂಡು ಒಬ್ಬರು ಇರ್ತಾರೆ. ಇದು 3 ಜನ ಅಣ್ಣ ತಮ್ಮಂದರು ಯಾರು ಇರ್ತೀರ ಅವ್ರಿಗೆ ಶೇರ್ ಮಾಡಿ. ಅರ್ಥ ಆಯಿತು ಅನಿಸುತ್ತೆ ಅಲ್ವಾ?